ಬಾಲಕಿ ಹಂತಕನ ಎನ್ಕೌಂಟರ್ ಮಾಡಿದಂತ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಎನ್ಕೌಂಟರ್ ನಡೆದಂತ ಸ್ಥಳದಿಂದಲೇ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ವಿವರಣೆಯನ್ನ ಕೊಟ್ಟಿದ್ದಾರೆ. 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪಿಯ ಎನ್ಕೌಂಟರ್ ನಡೆದಂತಹ ಘಟನಾ ಸ್ಥಳ ಇದಾಗಿದೆ. ಇದೇನು ಹುಬ್ಬಳ್ಳಿಯ ಹೊರವಲಯದ ತಾರಿಹಾಳ್ ವ್ಯಾಪ್ತಿಯ ಒಂದು ರಾಯನಾಳ ರಸ್ತೆಯಲ್ಲಿರುವಂತಹ ಒಂದು ಪಾಳು ಬಿದ್ದ ಪ್ರದೇಶ ಅಂತ ಹೇಳ್ಬೋದು. ಅವನು ಇಲ್ಲೇ ಒಂದೇನು ಇಲ್ಲಿ ವಾಸ ಮಾಡ್ತಾ ಇದ್ದೆ, ರಾತ್ರಿ ಹೊತ್ತು ಇಲ್ಲೇ ಮಲಗ್ತಾ ಇದ್ದೆ ಅನ್ನೋ ಒಂದು ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ಪೊಲೀಸರು ಅವನಿಗೆ ಇಲ್ಲಿ ಕರ್ಕೊಂಡ್ ಬರ್ತಾರೆ. ಇದೇ ವಾಹನದಲ್ಲಿ ಈಗೇನು ನಾವು ತೋರಿಸ್ತಾ ಇದ್ದ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ, ಇದೇ ಒಂದು ವಾಹನದಲ್ಲಿ ಅವನಿಗೆ ಕರೆದುಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಗಾತ್ರದ ಅಂದ್ರೆ ಅವನೇನು ನಾನು ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೊಡ್ತಾನೆ ಒಂದು ಮಾತನ್ನು ಹೇಳಿ ಏಕಾಏಕಿ ಪೊಲೀಸರ ಮೇಲೆ ದಾಳಿ ಮಾಡಕ್ ಆರಂಭ ಮಾಡ್ತಾನೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಗಾತ್ರದ ಕಲ್ಲನ್ನು ಎತ್ತಿ ಹಾಕಿ ಕಾರ್ನ ಜಖಂ ಮಾಡ್ತಾನೆ. ಇಲ್ಲಿಂದ ತಪ್ಪಿಸ್ಕೊಂಡು ಈ ತರ ಮುಂದೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಪೊಲೀಸರು ಹಿಡಿಯುವಂತಹ ಒಂದು ಪ್ರಯತ್ನನೂ ಸಹ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಏನು ಪೊಲೀಸ್ ಸಿಬ್ಬಂದಿ ಒಂದು ಟೋಪಿನೂ ಸಹ ಬಿದ್ದಿದೆ. ಇಲ್ಲಿಂದ ಹಾಗೆ ಮುಂದೆ ಹೋಗ್ತಾನೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪೊಲೀಸ್ ಸಿಬ್ಬಂದಿಯ ಬ್ಯಾಡ್ಜ್ ಈ ದೃಶ್ಯಗಳು ಕಾಣ್ತಾ ಇದೆ. ಮತ್ತೊಂದು ಅಂದ್ರೆ 2ನೇ ಬುಲೆಟ್ ಇದು. ಅಂದ್ರೆ ಇಲ್ಲಿ ಒಂದಿಷ್ಟು ಗಾಳಿಯಲ್ಲಿ ಗುಂಡು ಹೊಡೆದಿದ್ದು ಒಂದಿಷ್ಟು ಆದ್ರೆ, ಮತ್ ಜೊತೆಗೆ ಅಲ್ಲೇನು ಪೊಲೀಸರು ಸಮವಸ್ತ್ರ ಇರ್ಬೋದು ಮತ್ತು ಕ್ಯಾಪ್ ಇರ್ಬೋದು, ಅದನ್ನೆಲ್ಲ ಎತ್ತಾಕ್ಬಿಟ್ಟು ಕಲ್ಲು ಎತ್ತಾಕ್ಬಿಟ್ಟು ಅವ್ರನ್ನ ಪೊಲೀಸರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಅಂದ್ರೆ ಏರ್ ಫೈರ್ ಮಾಡಿದ್ದು ಒಂದಿಷ್ಟು ಬುಲೆಟ್ಗಳಾದ್ರೆ ಅವನಿಗೆ ತಾಗಿದಂತಹ ಬುಲೆಟ್ಗಳು 2 ಆಗಿದ್ದಾವೆ. ಒಟ್ಟಾರೆ ಬೇರೆ ಬೇರೆ ಅವನಿಗೆ ಏನೆಲ್ಲ ಒಂದು ಮನವೊಲಿಕೆ ಮಾಡಿ ಅವನ್ನ ಇದು ಮಾಡೋ ಪ್ರಯತ್ನ ಮಾಡಿದ್ರು ಸಹ ಅವನು ಬಗ್ಗದೇ ಇದ್ದಾಗ ಪೊಲೀಸರ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ PSI ಅನ್ನಪೂರ್ಣ ಅವರು ಅವನಿಗೆ 2 ಸುತ್ತಿನ ಗುಂಡುಗಳನ್ನ ಹೊಡೆದಿದ್ದಾರೆ. ಒಂದು ಎದೆಗಿರ್ಬೋದು, ಮತ್ತೊಂದು ತೊಡೆ ಭಾಗಕ್ಕೆ ಹೊಡೆದಿದ್ದಾರೆ. ಕೊನೆಗೂ ಸಹ ಅವನು ಹತನಾಗಿದ್ದಾನೆ. ಜನ ಸಹ ಆ ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇನ್ನು ಹುಬ್ಬಳ್ಳಿಯಲ್ಲಿ ಬಾಲಕಿ ಕಿಡ್ನಾಪ್ ಅಂಡ್ ಕೊಲೆ ಕೇಸ್ ಸಂಬಂಧ ಮಾದಕ ವಸ್ತು ಸೇವಿಸಿದಂತ ಗುಂಗಿನಿಂದಲೇ ಅತ್ಯಾಚಾರ ಮಾಡಿ ಬಾಲಕಿಯನ್ನ ಕೊಲೆ ಮಾಡಿದ್ದಾನೆ ಕೀಚಕ ಅನ್ನೋದು ಗೊತ್ತಾಗಿದೆ. ಪೊಲೀಸರ ಕೈಗೆ ಆತ ಸಿಕ್ಕಾಗ ಕೂಡ ಆ ಮಾದಕತೆಯಲ್ಲೇ ತೇಲ್ತಾ ಇದ್ದಂತೆ. ಈಗ ಈ ವಿಷಯವಾಗಿನೂ ಕೂಡ ಇದು ಕಡಿವಾಣ ಹಾಕಬೇಕು ಅಂತ ಹೇಳಿ ಸರ್ಕಾರವನ್ನು ಆಗ್ರಹ ಮಾಡಲಾಗ್ತಿದೆ. ಪೊಲೀಸರು ತುರ್ತಾಗಿ ಇದ್ರ ಮೇಲೆ ಗಮನ ವಹಿಸಬೇಕು ಅಂತಾನೂ ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ರಹಗಳು ಕೇಳಿಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸಾವಿರಾರು ಬಿಹಾರಿಗಳು ವಾಸ್ತವ್ಯ ಹೂಡಿದ್ದಾರೆ. ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಅಂತ ಹೇಳಿ ದೂರದ ಬಿಹಾರದಿಂದ ಇಲ್ಲಿ ಬರ್ತಾರೆ. ಹುಬ್ಬಳ್ಳಿಗೆ ಬಿಹಾರದಿಂದಲೇ ಮಾದಕ ವಸ್ತು ರವಾನೆ ಆಗ್ತಿದೆ ಅನ್ನೋ ಮಾತುಗಳೂ ಕೂಡ ಕೇಳಿ ಬರ್ತಾ ಇದೆ. ಬಿಹಾರದ ಕೆಲವರಿಂದ ಇಲ್ಲಿ ಬಂದು ಮಾದಕ ವಸ್ತುಗಳ ಮಾರಾಟವನ್ನ ಮಾಡಲಾಗ್ತಾ ಇದೆಯಂತೆ. ಹುಬ್ಬಳ್ಳಿಯಲ್ಲಿನ 30% ಅಪರಾಧಗಳಿಗೆ ಮಾದಕ ವಸ್ತು ಲಿಂಕ್ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರಸ್ತೆ, ರೈಲು, ವಿಮಾನದ ಮೂಲಕ ಬಂದು ಹೋಗೋದಕ್ಕೆ ಸುಲಭ ಅಲ್ವಾ? ಇದರಿಂದಾಗಿ ಹುಬ್ಬಳ್ಳಿಯಲ್ಲಿ ಮಾದಕ ವಸ್ತುವಿನ ದೊಡ್ಡ ಜಾಲವೇ ಇದ್ದಂತೆ ಕಾಣಿಸ್ತಾ ಇದೆ. ಪೊಲೀಸರು ಎಷ್ಟೆಲ್ಲ ಕ್ರಮ ಕೈಗೊಂಡ್ರೂ ಕೂಡ ಈ ಮಾದಕ ಜಾಲಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಿಷ್ಟು ಅರಿವು ಮೂಡಿಸುವಂತ ಪ್ರಯತ್ನ, ಆಗಾಗ ದಾಳಿ ಮಾಡೋದು, ಈ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆಯೋದು, ಅರೆಸ್ಟ್ ಮಾಡೋದು, ಇಂಥದ್ದೆಲ್ಲ ಆಗ್ತಾ ಇದ್ರೂ ಕೂಡ ದೂರದ ಬಿಹಾರದಿಂದ ಈ ಬಿಲ್ಡಿಂಗ್ ಕೆಲಸಕ್ಕೆ ಕಟ್ಟಡ ನಿರ್ಮಾಣಕ್ಕೆ ಅಂತ ಬರ್ತಾರೆ. ಮತ್ತೆ ಹುಬ್ಬಳ್ಳಿಯಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ತುಂಬಾ ಇರೋದ್ರಿಂದ ರೈಲು ಅಥವಾ ಫ್ಲೈಟ್ ಮುಖಾಂತರನೂ ಬರ್ಬೋದು. ಇದೆಲ್ಲ ಸೇವೆ ಇರೋದ್ರಿಂದ ಬಹಳ ಈಸಿಯಾಗಿ ಕನೆಕ್ಟ್ ಆಗಿಬಿಡ್ತಾರೆ. ಹಾಗಾಗಿ ಅಲ್ಲಿಂದಲೇ ಮಾದಕ ವಸ್ತುಗಳನ್ನು ತಂದು ಇಲ್ಲಿ ಅಪರಾಧ ಕೃತ್ಯಗಳು ಏನು ನಡೀತಿದೆ ಇದಕ್ಕೆ 30% ಲಿಂಕ್ ಮಾದಕ ವಸ್ತುದಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಹುಬ್ಬಳ್ಳಿ ಕಿಡ್ನಾಪ್ ಅಂಡ್ ಕೊಲೆ ಬಗ್ಗೆ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಗೃಹ ಸಚಿವರು. ಹೊರ ರಾಜ್ಯದವರು ಸಾಕಷ್ಟು ಜನ ಬೆಂಗಳೂರಿಗೂ ಬರ್ತಾರೆ. ಬಂದಂತವರಿಗೆ ಇಲ್ಲಿನ ಸಂಸ್ಕೃತಿ, ಜನರ ಭಾವನೆ ಅರ್ಥ ಆಗಲ್ಲ. ಹೊರ ರಾಜ್ಯದಿಂದ ಬಂದವರಿಂದ ಹೆಚ್ಚು ಪ್ರಕರಣಗಳು ನಡೀತಾ ಇದೆ. ಸುಮಾರು ಕಡೆ ಕಟ್ಟಡ ಕಾರ್ಮಿಕರಿಂದ ಕ್ರೈಮ್ಗಳು ಆಗಿದ್ದಾವೆ. ಕಾರ್ಮಿಕ ಇಲಾಖೆ ಮತ್ತು ನಾವು ಜಂಟಿಯಾಗಿ ಕುರಿತಂತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಬಹಳ ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು, ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ಭಾಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ. ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ. ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿ ಏನು ಕ್ರಮ ತಗೋಬೋದು. ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು, ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿರೋದು ನಿಮಗೂ ಗೊತ್ತಿದೆ. ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ. ಭಾಳ ಜನ
ಹೊರ ರಾಜ್ಯದಿಂದ ಇದು ಗೃಹ ಸಚಿವರು ಮಾತು. ಬಹಳಷ್ಟು ಪ್ರಕರಣವನ್ನು ನಾವು ಗಮನಿಸಿದ್ದೀವಿ. ಹೊರ ರಾಜ್ಯದಿಂದ ಬಂದಿದ್ದಾರಲ್ಲ ಅಂಥವರೇ ಈ ಕೃತ್ಯಗಳನ್ನು ಮಾಡೋದು, ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಂಡಿರ್ತಾರೆ. ಸೊ ಈ ಬಗ್ಗೆ ಕಾರ್ಮಿಕ ಇಲಾಖೆ ಜೊತೆ ನಾವು ಜಂಟಿ ಸಭೆಯನ್ನು ಮಾಡ್ತೀವಿ. ಮುಂದೆ ಸರ್ಕಾರದಿಂದ ಏನು ಕ್ರಮಗಳಾಗಬೇಕು, ಇಂಥವ್ರ ಮೇಲೆ ಯಾವ ಥರ ಹದ್ದಿನ ಕಣ್ಣಿಡಬೇಕು ಅನ್ನೋ ಕುರಿತಂತೆ ನಾವು ಸಭೆ ಮಾಡಿ ಚರ್ಚೆ ಮಾಡ್ತೀವಿ ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಭಾಗಗಳಿಗೆ ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಅಂತೇಳಿ ಬೇರೆ ರಾಜ್ಯದಿಂದ ಬಂದವರಿಂದ ಈ ಥರ ಕ್ರೈಮ್ ಆಗ್ತಿದೆ. ಇದರ ಜೊತೆಯಲ್ಲಿ ಈಗ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿರುವಂಥ ಆಗ್ರಹ ಅಂತಂದರೆ ಎನ್ಕೌಂಟರ್ ಮಾಡಿದ್ದು ಸ್ವಲ್ಪ ಸಮಾಧಾನ ಇದೆ, ಆದರೆ ಬಿಹಾರಿಗಳಿಂದ ಮಾದಕ ವಸ್ತು ರವಾನೆ ಆಗ್ತಿದೆ. ಯಾಕಂದರೆ ಈ ರಿತೇಶ್ ಅನ್ನೋ ವ್ಯಕ್ತಿ ಏನಿದ್ದಾನೆ, 5 ವರ್ಷದ ಬಾಲಕಿಯನ್ನು ಎತ್ಕೊಂಡು ಹೋಗಿದ್ದಲ್ಲದೆ ಅತ್ಯಾಚಾರ ಮಾಡಿ ಏನು ಕೊಲೆ ಮಾಡಿದ್ನಲ್ಲ, ಈತ ಕೂಡ ಈ ಡ್ರಗ್ಸ್ ಸೇವನೆಯಿಂದಲೇ, ಆ ಮಾದಕತೆಯಿಂದಲೇ ಈ ರೀತಿ ಕೃತ್ಯವನ್ನು ಮಾಡಿದ್ದಾನೆ ಅಂತ ಹೇಳಿ ಈಗ ಆರೋಪಗಳು ಕೇಳಿಬರ್ತದೆ. ಇನ್ಫ್ಯಾಕ್ಟ್ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದಾಗಲೂ ಕೂಡ, ವಶಕ್ಕೆ ಪಡ್ಕೊಂಡಾಗಲೂ ಕೂಡ ಆತ ಮಾದಕತೆಯಲ್ಲೇ ಇದ್ದ ಅನ್ನೋದು ಕೂಡ ಗಮನಕ್ಕೆ ಬಂದಿರೋದ್ರಿಂದ ಇಂತಹ ಡ್ರಗ್ಸ್ ಸೇವನೆಯಿಂದನೇ ಕ್ರೈಮ್ ರೇಟ್ಗಳು ಕೂಡ ಜಾಸ್ತಿ ಆಗ್ತಿದೆ. ಸೊ ಇಲ್ಲಿ ಅಂತಲ್ಲ, ಹೊರ ರಾಜ್ಯದಿಂದ ಯಾರು ಬರ್ತಾರೆ ಅವ್ರು ಸಪ್ಲೈ ಮಾಡ್ತಿದ್ದಾರೆ, ಮತ್ತು ಅಪರಾಧ ಕೃತ್ಯಗಳನ್ನು ಮಾಡೋದಕ್ಕೆ ಈ ಡ್ರಗ್ಸ್ ಸಪ್ಲೈ ಅನ್ನೋದು ಕೂಡ 30% ಹೆಲ್ಪ್ ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ಶಿವರಾಮ್ ಅಸುಂಡಿ, ಈಗ ಹುಬ್ಬಳ್ಳಿಗೆ ಬೇರೆ ರಾಜ್ಯಗಳಿಂದ ಕನೆಕ್ಟಿವಿಟಿ ಈಸಿ ಇದೆ, ಫ್ಲೈಟ್ ಮುಖಾಂತರ ಬರ್ಬೋದು, ರೈಲಿನ ಮುಖಾಂತರ ಬರ್ಬೋದು. ಅದೇ ರೀತಿ ಮಾದಕ ವಸ್ತುಗಳು ಕೂಡ ಬಹಳ ಈಸಿಯಾಗಿ ಸಪ್ಲೈ ಆಗ್ತಿದೆ ಅಂತೇಳಿ ಮತ್ತೊಮ್ಮೆ ಈ ವಿಷಯ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ. ಸೊ ಈಗ ರಿತೇಶ್ ವಿಷಯವಾಗಿ, ಡ್ರಗ್ಸ್ ವಿಷಯವಾಗಿ ಏನೆಲ್ಲ ಚರ್ಚೆ ಆಗ್ತಿದೆ, ಪೊಲೀಸರ ಮೇಲೆ ಯಾವ ಥರ ಒತ್ತಡಗಳು ಬರ್ತಾ ಇದೆ ಇದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ? ಶರ್ಮಿತಾ, ಮುಖ್ಯವಾಗಿ ಏನಂದ್ರೆ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಅಪರಾಧಗಳ ಪೈಕಿ 30% ಈ ಏನು ಮಾದಕ ವಸ್ತುಗಳ ವ್ಯಸನಿಗಳ ಒಂದು ಲಿಂಕ್ ಹತ್ತಾ ಇದೆ. ಅಂದ್ರೆ ಇಲ್ಲಿ ಏನು ಒಂದು ಕನೆಕ್ಟಿವಿಟಿ ಅಂದ್ರೆ ಒಂದು ಫ್ಲೈಟ್ ಇದೆ, ರೈಲ್ವೆ ಕನೆಕ್ಟಿವಿಟಿ ಇರ್ಬೋದು, ಮತ್ತು ನ್ಯಾಷನಲ್ ಹೈವೇ ಇರೋದ್ರಿಂದಾಗಿ ಬೇರೆ ರಾಜ್ಯಗಳಿಂದ ಏನು ಸುಲಭವಾಗಿ ಬಂದು ಹೋಗ್ಲಿಕ್ಕೆ ಮತ್ತು ಒಂದು ದೊಡ್ಡ ಜಂಕ್ಷನ್ ಇದ್ದಂಗೆ ಹುಬ್ಬಳ್ಳಿ ಏನು ಬೆಂಗಳೂರು ಮುಂಬೈ ನಡುವೆ ಇರ್ಬೋದು ಮತ್ತು ಇತರ ಬೇರೆ ಬೇರೆ ರಾಜ್ಯಗಳ ಒಂದು ಪ್ರಮುಖ ಜಂಕ್ಷನ್ ಆಗಿರೋದ್ರಿಂದಾಗಿ ಇಲ್ಲಿ ಜನರ ಒಂದು ಸಂಪರ್ಕನೂ ಹೊರಗಿನಿಂದ ಬರೋರು ಹೊರಗೆ ಹೋಗೋರ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಜೊತೆಗೆ ಬೇರೆ ರಾಜ್ಯಗಳಿಂದ ಇಲ್ಲಿ ಏನಂದ್ರೆ ಡ್ರಗ್ಸ್ ಬಂದು ಇಲ್ಲಿ ಸೇರ್ತಾ ಇದೆ. ಜೊತೆಗೆ ಇಲ್ಲಿ ಮಾರಾಟ ಒಂದು ಡ್ರಗ್ಸ್ ಪೆಡ್ಲರ್ಗಳು ಬೇರೆ ರಾಜ್ಯದಿಂದ ಬಂದು ಇದು ಡ್ರಗ್ಸ್ ಪೆಡ್ಲಿಂಗ್ ಮಾಡೋದ್ರ ಜೊತೆಗೆ ಕೆಲವೊಬ್ರು ಅವರು ಸಹ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದಾಗಿ ಈ ರೀತಿಯ ಒಂದು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಇಲ್ಲೇನು ಈಗ ನಿನ್ನೆ ಏನೋ ಕೃತ್ಯ ಎಸಗಿದಾನೆ ಆರೋಪಿ ರಿತೇಶ್, ಅವನು ಸಹ ಮಾದಕ ವ್ಯಸನಿಯಾಗಿದ್ದ ಮತ್ತು ಮಾದಕ ಮತ್ತಿನ ಗುಂಗಿನಲ್ಲಿ ಇದ್ಕೊಂಡೇ ಈ ರೀತಿಯ ಒಂದು ಕೃತ್ಯ ಎಸಗಿದಾನ ಅನ್ನೋ ಒಂದು ಮಾಹಿತಿ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಹಾಗಾಗಿ ಅವನು ಯಾಕಂದ್ರೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಸಹ ಫುಲ್ ಏನು ಮಾದಕ ವಸ್ತುವಿನ ಗುಂಗಿನಲ್ಲೇ ಇದ್ದ, ಯಾವುದೇ ರೀತಿಯ ಹೆಸರುಗಳನ್ನು ರಿವೀಲ್ ಮಾಡ್ತಾ ಇದ್ದಿಲ್ಲ, ತನ್ನ ಹೆಸರು ಹೇಳಕ್ಕೂ ನಿರಾಕರಣೆ ಮಾಡ್ತಾ ಇದ್ದ. ಈ ರೀತಿ ಒಂದು ಏನು ಮಾದಕ ವಸ್ತುವಿನ ಗುಂಗಿನಲ್ಲಿ ಏನೆಲ್ಲ ಅಪರಾಧಗಳು ಆಗ್ತವೆ ಅನ್ನೋದಕ್ಕೆ ಒಂದು ಈ ಒಂದು ಕೃತ್ಯ ಸಾಕ್ಷಿ ಅಂತ, ಈ ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಒಟ್ಟಾರೆ ಏನು ಗಾಂಜಾ ಇರ್ಬೋದು, ಬೇರೆ ಬೇರೆ ಮಾದಕ ವಸ್ತುಗಳ ಅನಾಯಾಸವಾಗಿ ಒಂದು ಇಲ್ಲಿ ಹುಬ್ಬಳ್ಳಿಗೆ ಬಂದು ತಲುಪ್ತಾ ಇದೆ ಮತ್ತು ಇಲ್ಲಿ ಬೇರೆ ಬೇರೆ ಕಡೆನೂ ಸಹ ಅದು ಸ್ಪ್ರೆಡ್ ಆಗ್ತಾ ಇದೆ. ಹಾಗಾಗಿ ಅಪರಾಧ ಕೃತ್ಯಗಳು ಸಹ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತ ಅವಶ್ಯಕತೆ ಇದೆ ಅಂತೇಳಿ ಸ್ಥಳೀಯರು ಸಹ ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಈಗ ಏನ್ ಪ್ರಹ್ಲಾದ್ ಜೋಶಿ ಇರ್ಬೋದು, ಬೇರೆ ಬೇರೆ ನಾಯಕರು ಸಹ ಇಲ್ಲಿ ಏನು ಡ್ರಗ್ಸ್ ಮತ್ತು ಮಾದಕ ವಸ್ತು ಜಾಲ ದೊಡ್ಡ ಮಟ್ಟದಲ್ಲಿದೆ, ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳಬೇಕನ್ನುವಂತ ಆಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಅಪರಾಧ ಕೃತ್ಯಗಳಿಗೂ ಮಾದಕ ವಸ್ತುಗಳಿಗೂ ದೊಡ್ಡ ಪ್ರಮಾಣದ ಲಿಂಕ್ ಇದೆ ಅಂತ ಹೇಳ್ಬೋದು ಶರ್ಮಿತಾ. ಥ್ಯಾಂಕ್ ಯು ಶಿವರಾಮ್ ತಮ್ಮ ಇನ್ಫಾರ್ಮೇಶನ್ಗೆ. ರಿತೇಶ್ ಎನ್ಕೌಂಟರ್ ಮಾಡಿದ ಅನ್ನಪೂರ್ಣ ಬಗ್ಗೆ ಬಹಳಷ್ಟು ಮೆಚ್ಚುಗೆ ಮಾತುಗಳು, ಪ್ರಶಂಸೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಹಾಗಾದ್ರೆ ಈ ಅನ್ನಪೂರ್ಣ ಯಾರು, ಯಾವ ಬ್ಯಾಚ್ನಿಂದ ಬಂದವರು? ಸೊ ಅವ್ರ ವೃತ್ತಿ ಜೀವನದ ಬಗ್ಗೆ ಒಂದು ಮೆಲುಕು ನೋಟವನ್ನು ಹಾಕೋದಾದ್ರೆ 2018ರ ಬ್ಯಾಚ್ನ PSI ಅನ್ನಪೂರ್ಣ ಅವರು ಮುಕ್ಕಣ್ಣವರ ಬೆಳಗಾವಿಯ ಗೋಕಾಕ್ನ ಗುಜನಟ್ಟಿ ಗ್ರಾಮದ ಯುವತಿ. ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಈ ಅನ್ನಪೂರ್ಣ. ಬಾಲ್ಯದಿಂದಲೇ ತಂದೆಯನ್ನ ಕಳ್ಕೊಂಡ್ಬಿಟ್ಟಿದ್ರು ಅನ್ನಪೂರ್ಣ. ತಾಯಿ ನೆರಳಲ್ಲೇ ಬೆಳೆದು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಸೇರ್ಕೊಂಡಿದ್ರು ಅನ್ನಪೂರ್ಣ. ಧಾರವಾಡ ಕೃಷಿ ವಿವಿಯಲ್ಲಿ BSc ಪದವಿಯನ್ನ ಪಡೆದವರು ಇವರು. ಬೆಂಗಳೂರಿನ GKVKಯಲ್ಲಿ MSc ಪದವಿ ಪಡೆದವರು. ಓದುವಾಗಲೇ ಬಹಳ ಚುರುಕಾಗಿದ್ರು ಇವರು. ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು ಈ ಅನ್ನಪೂರ್ಣ. ಬೆಂಗಳೂರಿನ GKVKಯಲ್ಲಿ MSc ಪದವಿಯನ್ನ ಪಡ್ಕೊಂಡಿದ್ರು. ಪೊಲೀಸ್ ಕೆಲಸಕ್ಕೆ ಸೇರಬೇಕು ಅಂತೇಳಿ ಒಂದು ಹಠ ಹಿಡಿದು ಕೂತಿದ್ರು ಅವರು. ಒಂದು ಸಾಧನೆ ಮಾಡಬೇಕು, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು, ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೆಲ್ಲ ಒಂದು ಆಸೆಯನ್ನ ಇಟ್ಕೊಂಡಿದ್ರು. ಅದಕ್ಕೆ ಛಲವನ್ನ ಬಿಡಲಿಲ್ಲ. ಬರೀ ಆಸೆ ಪಟ್ಟು ಕನಸು ಕಾಣ್ತಾ ಕೂತಿಲ್ಲ. ಕನಸನ್ನ ನನಸು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ. ಅಂದರೆ ಶೈಕ್ಷಣಿಕವಾಗಿ ನಾವು ನೋಡೋದಾದರೆ
ಬಹಳಷ್ಟು ಬುದ್ಧಿವಂತೆಯಾಗಿದ್ರು, ಗೋಲ್ಡ್ ಮೆಡಲಿಸ್ಟ್ ಹುಡುಗಿ, ಪೊಲೀಸ್ ಇಲಾಖೆಯನ್ನು ಸೇರಬೇಕು ಅಂತ ಹೇಳಿ ಹಠ ಹಿಡಿದು ಓದಿ ಸಾಧನೆಯನ್ನ ಮಾಡಿ ಫೈನಲಿ PSI ಆಗಿದ್ರು. ಇದೀಗ ಆ ಕೀಚಕನನ್ನ ಎನ್ಕೌಂಟರ್ ಮಾಡೋ ಮುಖಾಂತರ ಜನರ ಮೆಚ್ಚುಗೆಯನ್ನ ಗಳಿಸ್ತಾ ಇದ್ದಾರೆ ಅನ್ನಪೂರ್ಣ.